ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವರ್ ಮಾಡುವ ನಮಸ್ಕಾರಗಳು. ಬಹಳ ದಿವಸಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣಾಂತರಗಳಿಂದ ಸ್ವಲ್ಪ ಕೆಲಸ ಇರೋದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೂ ನನ್ನ ಗ್ರೂಪ್ನಲ್ಲಿ ಸತತವಾಗಿ ವಾರ ಭವಿಷ್ಯ ಸಂಕ್ಷಿಪ್ತವಾಗಿ ಕೊಡ್ತಾ ಇದ್ದೀನಿ. ಈ ಸಲ ಏನಪ್ಪಾ ಅಂತಂದ್ರೆ ಸ್ವಲ್ಪ ವಿಶೇಷವಾಗಿದೆ ಈ ತಿಂಗಳು ಅಂತ ಅನ್ನೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬಗಳ ಶುಭಾಶಯಗಳನ್ನು ಹೇಳುತ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ಏನೆಲ್ಲ ಇವು ಕಳೆದ ತಿಂಗಳುಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಚಾನಲ್, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಕೆಲವೊಂದು ವಿಶೇಷಗಳನ್ನ ಮತ್ತು ವಿಶೇಷತೆಗಳನ್ನ, ಕೆಲವೊಂದು ಸಂಖ್ಯೆಗಳ ಬಗ್ಗೆ ನಾನು ವಿವರವಾಗಿ ಈ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಬಂದಿದ್ದೀನಿ. ಅದೇ ಪ್ರಕಾರವಾಗಿ ಈ ಡಿಸೆಂಬರ್ನಲ್ಲಿ ಅಂದ್ರೆ ಜನವರಿಯಿಂದ ಡಿಸೆಂಬರ್ 2025ವರೆಗೆ ಯಾವೆಲ್ಲ ಸಂಖ್ಯೆಗಳಿಗೆ ಬಲ ಇಲ್ಲ ಮತ್ತು ಯಾವೆಲ್ಲ ಅಕ್ಷರಗಳಿಗೆ ಬಲ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮೊದಲೇ ಹೇಳ್ತೀನಿ. ಸ್ವಲ್ಪ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದಾರೆ ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತೇಳಿ ಈ ಒಂದು ಸಂಖ್ಯೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ವರ್ಷ ನಾನು ಹೇಳಿದ್ದೆ 3, 7, 9 ಮತ್ತು 4 ತುಂಬಾ ತುಂಬಾ ಡೇಂಜರ್ ಸಂಖ್ಯೆಗಳು ಅಂತೇಳಿ. ಅದೇ ತರನಾಗಿ ಕೆಲವೊಂದು ಅಕ್ಷರಗಳನ್ನು ಹೇಳಿದ್ದೆ. SCGLMDT, SCGMLDT ಈ ಅಕ್ಷರಗಳಿಗೆ ಈ ವರ್ಷ ಬಲ ಇಲ್ಲ ಅಂತ ಹೇಳಿದೆ. ಸ್ವಲ್ಪ ಕಳೆದ ತಿಂಗಳು ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಾ ಹೇಳಿದ್ದೆ ಡಿ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿ. ದರ್ಶನ್ ಅವರಿಗೆ ಬೇಲ್ ಆಗಿ ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ ಆಯ್ತು. ದರ್ಶನ್ ಅಂತಕ್ಕಂಥ ಹೆಸರೇ ಡೀಲಿಂದ ಸ್ಟಾರ್ಟ್ ಆಯ್ತು. ದರ್ಶನ್ ಅಂತಕ್ಕಂಥದ್ದು ಟೋಟಲ್ ಮಾಡಿದಾಗ 3 ಬಂತು. ನಾನು ಹೇಳಿದೆ 3 ಅಂತಕ್ಕಂಥ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದೆ. ಮತ್ತೆ ಅವ್ರು ದರ್ಶನ್ ಹುಟ್ಟಿದ್ದು 16ನೇ ತಾರೀಕು ಅಂದ್ರೆ 7, 1+6 7 ಆಯ್ತು. ಅವ್ರಿಗೂ ಕೂಡ ಅಲ್ಲಿ ಬಲ ಇಲ್ಲ. ಅದಕ್ಕೆ ಅವ್ರು ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಜೈಲ್ ಆಯ್ತು. ನೆಕ್ಸ್ಟ್ ಧರ್ಮಸ್ಥಳದ ವಿಷಯ, ತುಂಬಾ ಕಾಂಟ್ರವರ್ಸಿ ಆಗಿರ್ತಕ್ಕಂಥ ಧರ್ಮಸ್ಥಳದ ವಿಷಯ ಬಗ್ಗೆ ನಾನು ಹೇಳಬೇಕು. ನೋಡಿ, ಡಿ ಎಂಬ ಅಕ್ಷರಕ್ಕೆ ಬಲ ಅಂತ ಹೇಳಿದೆ. ಧರ್ಮಸ್ಥಳ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ನಂತರ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಬಂತು. ವೀರೇಂದ್ರ ಹೆಗ್ಡೆ ಅವ್ರ ಡೇಟ್ ಆಫ್ ಬರ್ತ್ 7, ಬೇಕಾದ್ರೆ ವಿಕಿಪೀಡಿಯಾ ತೆಗೆದು ನೋಡ್ಕೊಳ್ಳಿ 7. ಅದರಲ್ಲಿ ಯಾರ್ಯಾರು ಮಾಡಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರ್ಯಾರು ಅಪಾದನೆ ಮಾಡಿದ್ದಾರೆ ಧರ್ಮಸ್ಥಳದ ಮೇಲೆ, ಅವರ ಹೆಸರುಗಳನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಾನು ಹೇಳಿದ ಅಕ್ಷರಗಳಲ್ಲೇ ಇದ್ದೇವೆ ಎಲ್ಲ. ಒಬ್ರು ಮಹೇಶ್ ತಿಮರೋಡಿ, ಎಂ ಎಂಬಕ್ಷರ ಮತ್ತು ಟಿ ಎಂಬಕ್ಷರ. ಇನ್ನೊಬ್ರು ಗಿರೀಶ್ ಮಟ್ಟಣ್ಣ, ಜಿ ಎಂಬಕ್ಷರ, ಮ ಎಂಬಕ್ಷರ, ಎಂ ಎಂಬಕ್ಷರ. ಮತ್ತೆ ಇನ್ನೊಬ್ರು ಸುಜಾತಾ ಭಟ್, ಅಲ್ಲಿ ಎಸ್ ಎಂಬಕ್ಷರ. ನಾನು ಹೇಳಿದೆ ಎಸ್ ಗುಬಲ್ ಅಂತ. ಇನ್ನೊಬ್ರು MD ಸಮೀರ್, ಯೂಟ್ಯೂಬರ್, MD ಮತ್ತು ಎಸ್. ಎಲ್ಲಾ ಅಕ್ಷರಗಳು ನಾನು ಹೇಳಿರ್ತಕ್ಕಂಥ ಅಕ್ಷರಗಳು ಬಂದಿದ್ದೇವೆ. ಅದರ ಪರಿಣಾಮ ಏನ್ ಆಗಿದೆ, ಏನ್ ಆಗ್ತಿದೆ ಅಂತ ನಿಮ್ಮೆಲ್ರಿಗೂ ಈಗ ನಿಮ್ಮ ಮುಂದೆ ಇದೆ. ಇದೇ ತರನಾಗಿ ನಾನು ಪ್ರತಿ ವರ್ಷ ನನ್ನ ಸಂಖ್ಯಾ ಭವಿಷ್ಯ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಯಾವುದು ನಾನು ಹೇಳಿರ್ತಕ್ಕಂಥ ಸಂಖ್ಯಾ ಭವಿಷ್ಯ ಮಿಸ್ ಆಗೇ ಇಲ್ಲ, ಆಗೋಕ್ಕೆ ಚಾನ್ಸು ಇಲ್ಲ. ಈಗ ಇಷ್ಟೆಲ್ಲ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಅಂದ್ರೆ ಈ ತಿಂಗಳು ಸೆಪ್ಟೆಂಬರ್ ತುಂಬಾ ತುಂಬಾ ಡೇಂಜರ್ ಅಂತ ಹೇಳ್ತೀನಿ. ಆದ್ರೂ ನಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸೆಪ್ಟೆಂಬರ್ ತುಂಬಾ ತುಂಬಾ ರಾಜಯೋಗದ ದಿನ ಅಂತ ಹೇಳ್ತೀನಿ. ರಾಜಯೋಗದ ತಿಂಗಳು ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ತಿಂಗಳು ಹೇಗಿದೆ ಅಂದ್ರೆ ಡೇಟ್, ಮಂತ್, ಇಸ್ವಿ ಎಲ್ಲಾ ಕೂಡಿಸಿದ್ರು 1ನೇ ತಾರೀಕು 9ನೇ ತಿಂಗಳ 2025 ಎಲ್ಲಾ ಕೂಡಿಸಿದ್ರೆ ಕೊನೆಗೆ ಒಂದೇ ಬರುತ್ತೆ. ಅದೇ ತರನೇ 2ನೇ ತಾರೀಕು ಕೂಡಿಸಿದ್ರೆ ಕೊನೆಗೆ 2 ಬರುತ್ತೆ. 3ನೇ ತಾರೀಕು ಕೂಡಿಸಿದ್ರೆ ಕೊನೆಗೆ 3 ಬರುತ್ತೆ. ಇದೇ ತರ ಪ್ರತಿ ತಿಂಗಳು ಯಾವ ತಿಂಗಳಿದ್ದೇವೆ ಅದೇ ಫಸ್ಟ್ಗೆ ಏನ್ ಡೇಟ್ ಬರುತ್ತೆ ಕೊನೆಗೆ ಕೂಡ ಅದೇ ಒಂದು ಟೋಟಲ್ ಮಾಡಿದಾಗ ದಿನ ಬರುತ್ತೆ. ಇದಕ್ಕೆ ನಾವು ರಾಜಯೋಗದ ದಿನಾಂಕಗಳು ಅಂತೀವಿ. ಇಂತಹ ದಿನಗಳಲ್ಲಿ ಯಾವ್ದಾದ್ರು ಶುಭ ಕೆಲಸಗಳು ಖಂಡಿತವಾಗಿ ಮಾಡಬಹುದು, ಒಳ್ಳೆ ದಿನಗಳಿದ್ರೆ. ಈಗ ಈ ವಾರದ ಶುಭ ಸಂಖ್ಯೆಗಳು ಯಾವುವು ಅಂತ ಹೇಳೋಣ. ಮೊದಲನೇದಾಗಿ 1/9/2025 ಅಂದ್ರೆ ಸೋಮವಾರ. ತುಂಬಾ ತುಂಬಾ ಒಳ್ಳೆ ಚೆನ್ನಾಗಿದೆ. ಏನು ಬೇಕಾದ್ರೂ ಶುಭ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 2ನೇ ತಾರೀಕು, ಅದು ಕೂಡ ತುಂಬಾ ತುಂಬಾ ಚೆನ್ನಾಗಿದೆ. ಕೆಲಸಗಳು ಏನ್ ಬೇಕಾದ್ರೂ ಮಾಡಿಕೊಳ್ಬಹುದು. 3ನೇ ತಾರೀಕು, ಈ ವರ್ಷ 3ನೇ ತಾರೀಕು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬೇಕಿದ್ರೆ ನಿಮ್ಗೆ ಅದು ಸರಿ ಅನ್ಸಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಆ ತಾರೀಕು ಸೆಟ್ ಆಗ್ತಿದ್ರೆ ಖಂಡಿತವಾಗ್ಲೂ 3ನೇ ತಾರೀಕು ತುಂಬಾ ತುಂಬಾ ರಾಜಯೋಗದ ದಿನ ಅಂತಾನೆ ಹೇಳ್ಬೋದು ಈ ತಿಂಗಳ. ಓಕೆ. ನೆಕ್ಸ್ಟ್ 4ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಅದು ಬಂದ್ಬಿಟ್ಟು 5ನೇ ತಾರೀಕು ತುಂಬಾ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳು ಮಾಡಿಕೊಳ್ಳಿ, ಸಕ್ಸಸ್ ಆಗುತ್ತೆ. ಅದೇ ತರ 6ನೇ ತಾರೀಕು, ಅದು ಕೂಡ ತುಂಬಾ ತುಂಬಾ ಚೆನ್ನಾಗಿದೆ. ಮತ್ತು 7ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಈ ತಿಂಗಳಲ್ಲಿ ಈ ವಾರದಲ್ಲಿ 7ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಮತ್ತು 4ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ. ಉಳಿದಿವಿ ಎಲ್ಲಾ ದಿನಾಂಕಗಳು
ತುಂಬಾ ಚೆನ್ನಾಗಿದ್ದಾವೆ. ನಿಮ್ಮ ಡೇಟಾ ಬರ್ತ್ ಪ್ರಕಾರ ನಿಮಗೆ ಯಾವ ದಿನಗಳು ಸೆಟ್ ಆಗುತ್ತೆ ಅನ್ನೋದರ ಮೇಲೆ ನೀವು ಚಾಯ್ಸ್ ಮಾಡಿ, ನಿಮ್ಮ ದಿನಾಂಕಗಳನ್ನು ಚಾಯ್ಸ್ ಮಾಡಿ ಅಲ್ಲಿ ನಿಮ್ಮ ಒಳ್ಳೆ ಕೆಲಸಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವಾರದ ಸಂಖ್ಯಾ ಭವಿಷ್ಯ ಇಲ್ಲಿಗೆ ಮುಗಿಸುವುದಕ್ಕಿಂತ ಮುಂಚೆ ನಿಮ್ಮ ಹೀಲಿಂಗ್ ಕೋಡ್, ಪ್ರತಿ ವಾರ ನಾನು ಒಂದೊಂದು ಹೀಲಿಂಗ್ ಕೋಡ್ ಹೇಳ್ತಾ ಬರ್ತಿದ್ದೀನಿ. ಈ ವಾರದ ಹೀಲಿಂಗ್ ಕೋಡ್ ಅಂದ್ರೆ ಯಾರಿಗೆಲ್ಲ ದುಡ್ಡು ಕೊಟ್ಟಿರ್ತಾರೋ, ಯಾರೆಲ್ಲ ಬೇರೆಯವ್ರು ದುಡ್ಡು ಕೊಟ್ಟಿರ್ತಾರೋ, ಅದು ಸ್ಟಕ್ ಆಗಿರ್ತೋ ಅಥವಾ ಬೇರೆ ಹತ್ರ ದುಡ್ಡು ಸ್ಟಕ್ ಆಗಿರುತ್ತೋ, ಆ ದುಡ್ಡು ವಾಪಸ್ ಬರ್ತಾ ಇಲ್ವೋ ಅಂಥವ್ರಿಗೆ ಸ್ಟಕ್ ಆದಂಥ ಮನಿ ಬ್ಯಾಕ್ ವಾಪಸ್ ಬರೋದಕ್ಕೆ ಒಂದು ಹೀಲಿಂಗ್ ಕೋಡ್ ಇದೆ. ಆ ಹೀಲಿಂಗ್ ಕೋಡ್ ಯಾವ ರೀತಿ ಇದೆ ಅಂದ್ರೆ 87877734 87877734. ಈ ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಬರೆದುಕೊಂಡ್ರೆ, ಸತತವಾಗಿ ಬರೆದುಕೊಳ್ಳೋದ್ರಿಂದ ನೀವು ಕೊಟ್ಟಂತ ಹಣ ಅಥವಾ ನಿಮ್ಮ ಹಣ ಎಲ್ಲಿಯಾದ್ರೂ ಸ್ಟಕ್ ಆಗಿದ್ರೆ ಆ ಹಣ ಖಂಡಿತವಾಗಿ ವಾಪಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಅಂತ ಹೇಳ್ತಾ, ಈ ವಾರ ನಮ್ಮ ಸಂಖ್ಯಾ ಭವಿಷ್ಯನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ನಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.